ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಚಿತ್ರಣ ಬದಲಾಗ್ತಾ ಇದ್ರೆ ಇತ್ತ ಬೆಂಗಳೂರಿಗೂ ಅಲರ್ಟ್ ಸಂದೇಶ ಬಂದಿದೆ. ಅದರಲ್ಲೂ ಲಕ್ಷ ಪ್ರಯಾಣಿಕರು ಸಂಚರಿಸೋ ಮೆಟ್ರೋ ನಿಲ್ದಾಣಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಇದರ ನಡುವೆ ಯೋಧರ ಒಳಿತಿಗಾಗಿ ಬೆಂಗಳೂರಿನಲ್ಲಿ ವಿಶೇಷ ಪೂಜೆಗಳು ಮುಂದುವರೆದಿದೆ. ಕಟ್ಟೆಚ್ಚರ, ಬೆಂಗಳೂರಿನಲ್ಲೂ ಕಟ್ಟೆಚ್ಚರ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಭೀತಿ ಶುರುವಾಗಿದ್ರೆ ಇತ್ತ ಬೆಂಗಳೂರಿಗೂ ಅಲರ್ಟ್ ಸಂದೇಶ ಬಂದಿದೆ. ಮೊನ್ನೆಯಷ್ಟೇ ಮಾಕ್ ಡ್ರಿಲ್ ಮೂಲಕ ಯುದ್ಧದ ತಾಲೀಮು ನಡೆಸಲಾಗಿತ್ತು. ಇದೀಗ ಲಕ್ಷ ಜನ ಪ್ರಯಾಣಿಸೋ ಮೆಟ್ರೋ ಸುರಕ್ಷತೆ ಬಗ್ಗೆ ಗಮನ ಹರಿಸಲಾಗಿದೆ. ಗಡಿಯಲ್ಲಿ ಯುದ್ಧದ ಭೀತಿ, ಬೆಂಗಳೂರಿನಲ್ಲಿ ಅಲರ್ಟ್. ಮೆಟ್ರೋ ಸ್ಟೇಷನ್ಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ. ಭಾರತ ಪಾಕ್ ಮಧ್ಯೆ ಯುದ್ಧದ ಭೀತಿ ಇದೆ. ಯಾವ ಕ್ಷಣದಲ್ಲಾದರೂ ಏನು ಬೇಕಾದರೂ ಆಗಬಹುದು. ಹೀಗಾಗಿ ದೇಶದ ಮಹಾನಗರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅದರಲ್ಲೂ ನಿತ್ಯ 8 ಲಕ್ಷ ಜನ ಪ್ರಯಾಣಿಸೋ ನಮ್ಮ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಇದಕ್ಕಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಬೈಯಪ್ಪನಹಳ್ಳಿ ಎಂಜಿ ರಸ್ತೆ ನಡುವಿನ ಮಾರ್ಗದಲ್ಲಿ ಎಐ ಕ್ಯಾಮೆರಾ ಅಳವಡಿಸಲಾಗಿದೆ. ಈ ಮಾರ್ಗದ 6 ಮೆಟ್ರೋ ನಿಲ್ದಾಣಗಳಲ್ಲಿ 600 ಸುಧಾರಿತ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು, ಎಐ ಕ್ಯಾಮೆರಾಗಳು ನಿಲ್ದಾಣದ ಒಳಗೆ ಮತ್ತು ಸುತ್ತಲಿನ ಪ್ರದೇಶ ಗಮನಿಸಲಿವೆ. ಇನ್ನು ಎಐ ತಂತ್ರಜ್ಞಾನದಿಂದ ಅಪಾಯಗಳನ್ನು ತಕ್ಷಣ ಗುರುತಿಸಿ ಪ್ರಯಾಣಿಕರ ಸುರಕ್ಷತೆ ಹೆಚ್ಚಿಸಲಿದೆ. ಜೊತೆಗೆ ನಿಲ್ದಾಣಗಳ ಬಳಿ ಇರುವ ವಾಹನಗಳ ನಂಬರ್ ಪ್ಲೇಟ್ ಗುರುತಿಸಲಿದೆ. ಅನುಮಾನಾಸ್ಪದ ಘಟನೆಗಳನ್ನ ತಕ್ಷಣ ಪತ್ತೆ ಹಚ್ಚಲು ಇದು ಸಹಕಾರಿಯಾಗಲಿದೆ. ಈಗ ಮೆಟ್ರೋ ಸ್ಟೇಷನ್ ಅಲ್ಲಿ ತುಂಬಾ ಜನ ಓಡಾಡ್ತಾ ಇರ್ತಾರೆ. ನಾನು ಕೂಡ ಇಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಡೈಲಿ ಓಡಾಡ್ತಾ ಇರ್ತೀನಿ. ಯಾವಾಗ ಈ ಟೆರರಿಸ್ಟ್ಗಳು ಯಾವಾಗ ಏನು ಬೇಕಾದರೂ ಮಾಡ್ಬೋದು. ಅದರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕ್ಯಾಮ್ರಾಗಳು ಇರಬೇಕು. ಈ ಅಳವಡಿಸ್ತಿದಾರಲ್ಲ, ಇದರಿಂದ ತುಂಬ ಯೂಸ್ಫುಲ್ ಇದೆ. ಮತ್ತು ಎಷ್ಟೋ ಜನಕ್ಕೆ ಇದು ಸೇಫ್ಟಿ ಅಂತಲೇ ಹೇಳ್ಬೋದು. ಸೇನೆಯ ಶಕ್ತಿ ಬಲವರ್ಧನೆಗೆ ವಿಶೇಷ ಹೋಮ. ಇನ್ನು ಗಡಿಯಲ್ಲಿ ನಿಂತು ಯುದ್ಧಕ್ಕೆ ಸಜ್ಜಾಗಿರೋ ಯೋಧರಿಗಾಗಿ ಬೆಂಗಳೂರಿನಲ್ಲಿ ವಿಶೇಷ ಪೂಜೆ ಹೋಮ ನಡೆದಿತ್ತು. ಕನಕಪುರ ರಸ್ತೆಯಲ್ಲಿರೋ ಶ್ರೀರಾಮ ಸೇವಾ ಸಮಿತಿಯಿಂದ ಆಯೋಜಿಸಿದ್ದ ಪೂಜೆಯಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು 3 ಹೋಮ ನಡೆಸಿದ್ರು. ನಾವಿವತ್ತು ಮಹಾಗಣಪತಿ ಹೋಮ ಯಾವುದೇ ರೀತಿ ವಿಘ್ನ ಆಗದೇ ಇರಲಿ ಅಂತ, ಆಮೇಲೆ ಮಹಾಮೃತ್ಯುಂಜಯ ಹೋಮ ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾಲ್ ಮಾಡಲಿ ಅಂತ, ಮಹಾಚಂಡಿಕಾ ಹೋಮ ಮಾಡ್ತಾ ಇರೋದು ಮುಖ್ಯವಾಗಿ ಶತ್ರು ನಾಶ ಆಗಬೇಕು. ಯಾವುದೇ ರೀತಿ ನಮ್ಮ ದೇಶದಲ್ಲಿರೋಂಥ ಯೋಧರಿಗೆ ಏನೂ ಅನಾಹುತ ಆಗಬಾರ್ದು. ನಾವಿವತ್ತು ಇಷ್ಟು ಸೇಫ್ ಆಗಿದ್ದೀವಿ ಅನ್ನೋದ್ರೆ ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಯೋಧರು. ಅವರು ಇವತ್ತು ಗಡಿ ಕಾಯ್ತಾ ಇರೋದಕ್ಕೋಸ್ಕರ ನಾವಿಲ್ಲಿ ಇಷ್ಟು ನೆಮ್ಮದಿಯಾಗಿ ನಾವು ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೀವಿ. ಗಡಿಯಿಂದ ಬೆಂಗಳೂರು ದೂರ ಇದೆಯಾದರೂ ಪಾಕ್ ನರಿಬುದ್ಧಿ ಅರಿತಿರೋ ಗೃಹ ಇಲಾಖೆ ಅಲರ್ಟ್ ಸಂದೇಶ ರವಾನಿಸಿದೆ. ಹೀಗಾಗಿ ಮೆಟ್ರೋದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.